ಆಶಾ ಸುರೇಶ್, ಲೋಕನಾಥ್, ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್, ವೆಂಕಟೇಶ್ ಬಾಬು ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು. ನಂತರ ನಡೆದ ಭರತನಾಟ್ಯ ಕಾರ್ಯಕ್ರಮದಲ್ಲಿ ಹಚ್ಚೇವು ಕನ್ನಡದ ದೀಪ ಹಾಡಿನ ನೃತ್ಯ ಜನಮನ ಸೂರೆಗೊಂಡಿತು. ಅಲ್ಲದೆ ವಾದ್ಯಗೋಷ್ಠಿಯಲ್ಲಿ ವಿವಿಧ ಭಾಷೆಗಳ ಹಾಡನ್ನು ಹಾಡುವ ಮೂಲಕ ಗಾಯಕರು ಭರಪೂರ ಮನರಂಜನೆ ನೀಡಿದರು. ಸಂಘದ ಪದಾಧಿಕಾರಿಗಳು ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಚಾಮರಾಜಪೇಟೆ ನಿವಾಸಿ ಪಾರ್ಥಸಾರಥಿ ಅವರಿಗೆ ಗಣೇಶನ ಹಬ್ಬ ಬಂತೆಂದರೆ ಉತ್ಸಾಹ ಉಕ್ಕಿ ಹರಿಯುತ್ತದೆ. ಕಳೆದ 30 ವರ್ಷಗಳಿಂದಲೂ ತಮ್ಮ ಮನೆಯಲ್ಲಿ ಗಣೇಶನನ್ನು ಕೂರಿಸಿ ಪೂಜಿಸುತ್ತಾ ಬಂದಿರುವ ಇವರಿಗೆ ಆಯಾ ಕಾಲದಲ್ಲಿ ನಡೆದ ಪ್ರಮುಖ ಘಟನೆಗಳ ಕುರಿತು ಗಣೇಶನ ವಿಗ್ರಹವನ್ನು ಪೂಜಿಸುವ ಹಂಬಲ. ಈ ಬಾರಿ ಉತ್ತರಾಖಂಡ್ನಲ್ಲಿ ಜಲಪ್ರಳಯವಾಗಿ ಅಪಾರ ಸಾವು ನೋವು ಕಷ್ಟ ನಷ್ಟ ಸಂಭವಿಸಿದರೂ ಶಿವನ ಮೂರ್ತಿಗೆ ಏನೂ ಆಗಲಿಲ್ಲವೆನ್ನುವುದು ಪವಾಡ. ಇದೇ ಕಲ್ಪನೆಯಲ್ಲಿ ಶಿವ ಗಣಪತಿಯನ್ನ ಈ ಬಾರಿ ಪ್ರತಿಷ್ಠಾಪಿಸಿದ್ದು ಆ ಗಣೇಶ ಎಲ್ಲಾ ಸಂಕಷ್ಟವನ್ನು ಪರಿಹರಿಸಲಿ ಎಂಬುದೇ ಇದರ ಹಿಂದಿನ ಉದ್ದೇಶ ಎನ್ನುತ್ತಾರೆ ಪಾರ್ಥಸಾರಥಿ. ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಬಾಂಬ್ ಬ್ಲಾಸ್ಟಿಂಗು ಅದು ಇದೆಲ್ಲ ಇರುತ್ತಲ್ಲ, ಆ ಪ್ರಾಬ್ಲಮ್ ಎಲ್ಲ ನಾವು ಗಣೇಶ ಬಂದು ಸಾಲ್ವ್ ಮಾಡೋ ಥರ ಜನಕ್ಕೆ ಸಂದೇಶ ಕೊಟ್ಟು ಅದನ್ನು ನಾವು ಸಾಲ್ವ್ ಮಾಡೋ ಥರ ಹೇಳ್ತೀವಿ. ಮತ್ತು 1500 kg ಒಳಗೆ ಐಸಿಂಗ್ ಮಾಡ್ತೀವಿ. ಆ ಉದ್ದೇಶ ಏನಂದರೆ ಆ ವರ್ಷದ ಪ್ರಾಬ್ಲಮ್ ಎಲ್ಲ ಐಸ್ ಥರ ಕರಗೋ ಥರ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತ ಗಣೇಶನ ಕೊಡ್ತೀವಿ. ಇದಲ್ಲದೆ ಈ ಗಣೇಶನೊಂದಿಗೆ ಪ್ರತಿ ವರ್ಷ ಸ್ಥಳದಲ್ಲಿ ಮಂಜುಗಡ್ಡೆಯಲ್ಲಿ ಗಣೇಶನನ್ನು ಕೆತ್ತಿಸಿ ಪೂಜಿಸುವ ಪಾರ್ಥಸಾರಥಿ ಅವರು ಕಷ್ಟಗಳೆಲ್ಲ ಮಂಜಿನ ಹಾಗೆ ಕರಗಲಿ ಎಂಬ ಉದ್ದೇಶದಿಂದ ಇದನ್ನು ಅನೇಕ ವರ್ಷಗಳಿಂದ ಮಾಡಿಕೊಂಡು ಬರುತ್ತಿದ್ದಾರೆ. ಪೂಜಾ ಕೈಂಕರ್ಯದಲ್ಲಿ ಪಾರ್ಥಸಾರಥಿ ಹಾಗೂ ಅವರ ಕುಟುಂಬ ವರ್ಗದವರು ಪಾಲ್ಗೊಂಡಿದ್ದರು.